ಪರಮೇಶ್ವರನ ಅವಧೂತ ಅವತಾರಕ್ಕೆ ಕಾರಣವೇನೆಂದು ಹೇಳಿದರೆ ನೀವು ಖಂಡಿತ ನಂಬುವುದಿಲ್ಲ. ಅವಧೂತರು ಯಾರೆಂದರೆ ಎಲ್ಲಾ ರೀತಿಯ ಲೌಕಿಕ ಬಂಧಗಳಿಂದ ದೂರವಾಗಿ ವೈರಾಗ್ಯದಲ್ಲಿ ಬದುಕುವವರು. ಒಮ್ಮೆ ದೇವತೆಗಳ ಗುರುವಾದ ಬೃಹಸ್ಪತಿ ಹಾಗೂ ಇಂದ್ರದೇವ ಶಿವನ ದರ್ಶನ ಪಡೆಯಲು ಕೈಲಾಸದ ಕಡೆಗೆ ಹೊರಟಿದ್ದರು. ಮಾರ್ಗದಲ್ಲಿ ಶಿವನು ಅವರನ್ನು ಪರೀಕ್ಷಿಸಲು ಅವಧೂತನ ಅವತಾರದಲ್ಲಿ ಬರುತ್ತಾರೆ. ಇಂದ್ರದೇವ ಆತನನ್ನು ಕಂಡು, ನನ್ನ ದಾರಿಯಿಂದ ದೂರ ಸರಿ, ನಾನು ಯಾರೆಂದು ನಿನಗೆ ತಿಳಿಯದೆ ಎಂದು ಗರ್ವದಿಂದ ಹೇಳುತ್ತಾನೆ. ಅವಧೂತ ಇಂದ್ರನ ಮಾತುಗಳಿಗೆ ಕಿವಿ ಕೊಡದಾಗ ಇಂದ್ರ ಕೂಡಲೇ ತನ್ನ ವಜ್ರಾಯುಧವನ್ನು ತೆಗೆದುಕೊಳ್ಳುತ್ತಾನೆ. ಇದನ್ನು ಕಂಡ ಶಿವನು ತನ್ನ ಕ್ರೋಧಾಗ್ನಿಂದ ವಜ್ರಾಯುಧವನ್ನು ದೂರ ಮಾಡಿದನು. ಅಷ್ಟೇ ಅಲ್ಲದೆ ಮಹದೇವನ ಮೇಲೆ ಕೈ ಮಾಡಲು ಬಂದ ಇಂದ್ರನು ದಿಗ್ಭ್ರಮಿತನಾಗಿ ನಿಂತಲ್ಲೇ ಕಲ್ಲಾದನು. ಇದನ್ನೆಲ್ಲ ಕಂಡ ಗುರು ಬೃಹಸ್ಪತಿ ಅವಧೂತನ ವೇಷದಲ್ಲಿ ಇರುವುದು ಮತ್ಯಾರೂ ಅಲ್ಲ, ಸಾಕ್ಷಾತ್ ಪರಶಿವನೇ ಎಂದು ಅರ್ಥ ಮಾಡಿಕೊಂಡರು. ಕೂಡಲೇ ಶಿವನ ಕಾಲಿಗೆ ಬಿದ್ದು, ಪರಮಾತ್ಮ ನಿಮ್ಮ ಕ್ರೋಧಾಗ್ನಿಯನ್ನು ಶಾಂತವಾಗಿಸಿ ಹಾಗೂ ಇಂದ್ರನ ತಪ್ಪನ್ನು ಕ್ಷಮಿಸಿ ಕಾಪಾಡಿ ಎಂದು ಕೇಳಿಕೊಂಡರು. ಇಡೀ ಬ್ರಹ್ಮಾಂಡವನ್ನೇ ಧ್ವಂಸ ಮಾಡುವಷ್ಟು ಶಕ್ತಿಶಾಲಿಯಾದ ಶಿವನ ಕ್ರೋಧಾಗ್ನಿಯನ್ನು ಹಿಂಪಡೆಯಲು ಸಾಧ್ಯವೇ? ಬೃಹಸ್ಪತಿಯ ಪ್ರಾರ್ಥನೆಗೆ ಕರಗಿದ ಶಿವನು ತನ್ನ ಕ್ರೋಧಾಗ್ನಿಯನ್ನು ಲವಣ ಎಂಬ ಸಾಗರದಲ್ಲಿ ಹಾಕಿದಾಗ ಅದರಿಂದ ಒಬ್ಬ ಬಾಲಕ ಪ್ರಕಟವಾಗುತ್ತಾನೆ. ಆ ಬಾಲಕ ಯಾರೆಂದು ಗೊತ್ತಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಆದರೆ ಏಕೆ ಗುರು ಬೃಹಸ್ಪತಿಗೆ ಮಾತ್ರ ಅವಧೂತನ ಅವತಾರದಲ್ಲಿದ್ದದ್ದು ಶಿವನೇ ಎಂದು ತಿಳಿಯಿತು, ಇಂದ್ರ ದೇವನಿಗೆ ಏಕೆ ತಿಳಿಯಲಿಲ್ಲ? ಏಕೆಂದರೆ ದೇವತೆಗಳ ಗುರು ಬೃಹಸ್ಪತಿ ಯಾರದ್ದಾದರೂ ಸ್ವಭಾವವನ್ನು ತಿಳಿಯಲು ಜ್ಞಾನ ಹಾಗೂ ಧರ್ಮವನ್ನು ಅವಲಂಬಿಸಬೇಕು. ಆಗಲೇ ನಾವು ಪ್ರತಿಯೊಬ್ಬರ ನಿಜ ಸ್ವರೂಪವನ್ನು ತಿಳಿಯಲು ಸಾಧ್ಯ ಎನ್ನುತ್ತಾರೆ.